ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣ ಅಧ್ಯಾಯ 62 ಸತ್ಕರ್ಮದ ಮಹಿಮೆ ಹಾಗೂ ಕರ್ಮ ವಿಪಾಕದ ಫಲ. ಗರುಡ ಹಾಗೂ ಪರಮಾತ್ಮನ ಮಧ್ಯೆ ನಡೆಯುವಂತಹ ಸಂವಾದದ ಮೂಲಕ ನಮಗೆ ಪ್ರತಿಯೊಂದು ವಿಚಾರಗಳನ್ನು, ಪ್ರಕೃತಿ ನಿಯಮಗಳನ್ನು ತಿಳಿಸಿ ಹೇಳಲಾಗಿದೆ. ಈಗ ಗರುಡನ ಮಾತು. ಮನುಷ್ಯನಿಗೆ ಸ್ವರ್ಗ ನಾನಾ ಪ್ರಕಾರದ ಭೋಗ, ಸುಖ, ರೂಪ, ಬಲ, ಬುದ್ಧಿ ಹಾಗೂ ಪರಾಕ್ರಮಾದಿ ಪುಣ್ಯದ ಪ್ರಭಾವದಿಂದಲೇ ಪ್ರಾಪ್ತಿಯಾಗುತ್ತವೆ. ಮೊದಲೇ ಹೇಳಿದ ಪ್ರಕಾರ ಲೌಕಿಕ ಪರಲೌಕಿಕ ಭೋಗ ಪುಣ್ಯವಂತ ವ್ಯಕ್ತಿಗಳಿಗೆ ಅವರ ಪುಣ್ಯದಿಂದಲೇ ಪ್ರಾಪ್ತಿಯಾಗುತ್ತದೆ, ಅನ್ಯಥಾ ಇಲ್ಲ. ಈ ವೇದವಾಕ್ಯ ಸರ್ವಥಾ ಸತ್ಯವಾಗಿದೆ. ಯಾವ ಪ್ರಕಾರ ಧರ್ಮ, ಸತ್ಯ, ಕ್ಷಮೆ ಹಾಗೂ ವಿಷ್ಣುವಿಗೆ ಜಯವಾಗುತ್ತದೋ ಅದೇ ಪ್ರಕಾರ ಅಧರ್ಮ, ಅಸತ್ಯ, ಕ್ರೋಧ ಹಾಗೂ ಅಸುರರ ಪತನ, ಪರಾಜಯವಾಗುತ್ತದೆ. ಧರ್ಮೋ ಜಯತಿ ನಾ ಧರ್ಮ, ಸತ್ಯಂ ಜಯತಿ ನಾನೃತಂ, ಕ್ಷಮಾ ಜಯತಿ ನ ಕ್ರೋಧೋ, ವಿಷ್ಣು ಜಯತಿ ನಾಸುರಃ. ಅದೇ ಪ್ರಕಾರ ಸುಕೃತದಿಂದಲೇ ಕಲ್ಯಾಣವಾಗುತ್ತದೆಂದು ಸತ್ಯರೂಪದಿಂದ ತಿಳಿದಿದ್ದೇನೆ. ಯಾರ ಪುಣ್ಯ ಉತ್ಕೃಷ್ಟತಮವಾಗಿದೆಯೋ ಅಂಥ ಮನುಷ್ಯ ಕೂಡ ಅಷ್ಟೇ ಶ್ರೇಷ್ಠನಾಗಿದ್ದಾನೆ. ಯಾವ ಪ್ರಕಾರ ಪಾಪಿ ಜನ್ಮ ತಳೆಯುತ್ತಾನೆ, ಯಾವ ಕರ್ಮಫಲದ ಅನುಸಾರ ಜೀವನು ಯಾವ ಭೋಗದ ಭಾಗಿಯಾಗುತ್ತಾನೆ, ಅವನು ಯಾವ ಯಾವ ಜನ್ಮಗಳನ್ನು ಯಾವ ರೂಪದಲ್ಲಿ ಪಡೆಯುತ್ತಾನೆ, ಅವನ ರೂಪ ಹೇಗಿರುತ್ತದೆ, ಇದನ್ನೆಲ್ಲ ಬಯಸುತ್ತೇನೆ. ಇದನ್ನೆಲ್ಲ ಹೇಳುವ ಕೃಪೆ ಮಾಡು ಎಂದು ಗರುಡ ಪರಮಾತ್ಮನಲ್ಲಿ ನಿವೇದನೆ ಮಾಡುತ್ತಾರೆ. ಆಗ ಉತ್ತರ: ಶುಭ ಅಶುಭ ಫಲಗಳನ್ನು ಭೋಗಿಸಿದ ನಂತರ ಯಾವ ಲಕ್ಷಣಗಳಿಂದ ಸಂಯುಕ್ತನಾಗಿ ಮನುಷ್ಯ ಈ ಲೋಕದಲ್ಲಿ ಜನ್ಮ ತಳೆಯುತ್ತಾನೆ ಎಂಬ ಬಗ್ಗೆ ಈಗ ಹೇಳುತ್ತೇನೆ. ಈ ಲೋಕದಲ್ಲಿ ಆತ್ಮಜ್ಞಾನಿಗಳ ಆಡಳಿತಗಾರ ಗುರು, ದುರಾತ್ಮರ ಆಡಳಿತಗಾರ ರಾಜ ಹಾಗೂ ಗುಪ್ತವಾಗಿ ಮಾಡುವ ಜನರ ಆಡಳಿತಗಾರ ಸೂರ್ಯಪುತ್ರ ಯಮನಾಗಿರುವನು. ಗುರುರಾತ್ಮವತಾಂ ಶಾಸ್ತ ರಾಜ ಶಾಸ್ತ ದುರಾತ್ಮನಾಂ, ಇಹ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳದಿದ್ದರೆ ಅವರಿಗೆ ಅನೇಕ ಪ್ರಕಾರದ ನರಕ ಪ್ರಾಪ್ತಿಯಾಗುತ್ತದೆ. ಅಲ್ಲಿಯ ಯಾತನೆಗಳಿಂದ ವಿಮುಕ್ತನಾಗಿ ಜೀವಿಯು ಮೃತ್ಯುಲೋಕದಲ್ಲಿ ಜನ್ಮ ತೊಳೆಯುತ್ತಾನೆ. ಮಾನವ ಜನ್ಮದಲ್ಲಿ ಉತ್ಪನ್ನನಾಗಿ ತನ್ನ ಹಿಂದಿನ ಪಾಪಗಳ ಯಾವ ಲಕ್ಷಣಗಳಿಂದ ಸಂಯುಕ್ತನಾಗಿ ಇರುತ್ತಾನೋ ಅಂಥ ಲಕ್ಷಣಗಳನ್ನು ಈಗ ಹೇಳುತ್ತೇನೆ. ಸಮಸ್ತ ಪಾಪಿಗಳು ಯಮರಾಜನ ಬಳಿ ತಲುಪಿ ಅನೇಕ ಪ್ರಕಾರದ ಕಷ್ಟಗಳನ್ನು ಸಹಿಸುತ್ತಾರೆ. ಯಾವಾಗ ಆ ಯಾತನೆಗಳಿಂದ ಅವರಿಗೆ ಮುಕ್ತಿಯಾಗುತ್ತದೋ ಆಗ ಅವರ ಇನ್ನೊಂದು ಶರೀರದ ಮೇಲೆ ಪಾಪಗಳ ಚಿಹ್ನಾಂಕನವಾಗುತ್ತದೆ. ಅವೇ ಚಿಹ್ನೆಗಳಿಂದ ಸಂಯುಕ್ತರಾಗಿ ಅವರು ಪುನಃ ಈ ಪೃಥ್ವಿಲೋಕದಲ್ಲಿ ಜನ್ಮ ತಳೆಯುತ್ತಾರೆ. ಹೇಗೆಂದರೆ ಅಸತ್ಯವಾದಿ, ಉಗ್ಗುತ್ತ ಮಾತನಾಡುವವ, ಗೋವಿನ ವಿಷಯದಲ್ಲಿ ಅಸತ್ಯ ಹೇಳುವವ ಮುಖ, ಬ್ರಹ್ಮಹಂತಕ, ಕುಷ್ಠರೋಗಿ, ಮದ್ಯಪಾನಿ, ಕಪ್ಪು ವರ್ಣದ ದಂತದವ, ಸ್ವರ್ಣಚೋರನು, ದುಷ್ಟ ಹಾಗೂ ವಿಕೃತ ಉಗುರುಳ್ಳವ, ಗುರುಪತ್ನಿಗಾಮಿ, ಚರ್ಮರೋಗಿ, ಪಾಪಿಗಳೊಡನೆ ಸಂಬಂಧವಿರಿಸುವವ, ನಿಮ್ನ ಜನ್ಮದಲ್ಲಿ ಉತ್ಪನ್ನವಾಗುವವ, ದಾನ ಮಾಡದವ, ದರಿದ್ರ, ಅಯಾಜನ, ಯಜ್ಞ ಮಾಡುವ ಬ್ರಾಹ್ಮಣ, ಗ್ರಾಮದ ಹಂದಿ, ಅನೇಕರ ಯಜ್ಞ ಮಾಡುವವ ಗಾರ್ಧಬ ಹಾಗೂ ಆಮಂತ್ರಕ ಭೋಜನ ಮಾಡುವವ ಕಾಗಿಯಾಗುತ್ತಾನೆ. ಪರೀಕ್ಷಣ ಮಾಡದೆಯೇ ಭೋಜನ ಸ್ವೀಕರಿಸುವವ, ನಿರ್ಜನ ಅರಣ್ಯದಲ್ಲಿ ವ್ಯಾಘ್ರ, ಅನ್ಯ ಜೀವಿಗಳಿಗೆ ತುಂಬ ಹೆದರಿಸುವ ಪಾಪಿ, ದೊಡ್ಡ ಬೆಕ್ಕು, ಅರಣ್ಯವನ್ನು ಸುಡುವವ ಮಿಂಚುಹುಳ, ಪಾತ್ರನಿಗೆ ವಿದ್ಯೆ ಪ್ರದಾನಿಸದವ ಎತ್ತು, ಬ್ರಾಹ್ಮಣನಿಗೆ ಹಳಸಿದ ಅನ್ನ ಕೊಡುವವ ಶ್ವಾನ, ಅನ್ಯರೊಡನೆ ಈರ್ಷ್ಯೆ ಮಾಡುವವ ಹಾಗೂ ಪುಸ್ತಕಗಳನ್ನು ಕದಿಯುವವ ಜಾಂತ್ಯದ ಹಾಗೂ ಜನ್ಮಾಂಧನಾಗುತ್ತಾನೆ. ಫಲಗಳನ್ನು ಕದಿಯುವುದರಿಂದ ಮನುಷ್ಯನ ಸಂತಾನದ ಮೃತ್ಯುವಾಗುತ್ತದೆ, ಇದರಲ್ಲಿ ಸಂದೇಹವಿಲ್ಲ. ಅವನ ಮೃತ್ಯುವಿನ ನಂತರ ಕಪಿ ಜನ್ಮ ಹೊಂದುತ್ತಾನೆ. ತದನಂತರ ಕಪಿಗೆ ಸಮಾನ ಮುಖವನ್ನು ಹೊಂದಿ ಪುನಃ ಮನುಷ್ಯ ಜನ್ಮ ಪಡೆದು ಗಂಡಮಾಲ ರೋಗಿಯಾಗುತ್ತಾನೆ. ಅನ್ಯರಿಗೆ ಕೊಡದೆ ಸ್ವಯಂ ತಿನ್ನುವವ ಸಂತಾನಹೀನ, ವಸ್ತುಗಳನ್ನು ಕದಿಯುವವ ಕುಳ್ಳ, ವಿಷ ಕೊಡುವವ ವಾಯುಭಕ್ಷಿ ಸರ್ಪ, ಸನ್ಯಾಸ ಮಾರ್ಗದ ಪರಿತ್ಯಾಗ ಮಾಡಿ ಪುನಃ ತನ್ನ ಪೂರ್ವಾಶ್ರಮ ಪ್ರವೇಶಿಸುವವ ಮರುಭೂಮಿಯಲ್ಲಿ ಪಿಶಾಚಿ, ಹಾಗೆ ಜಲವನ್ನು ಕದಿಯುವವ ಪಾಪಿ, ಜಾತಕ ಪಕ್ಷಿ, ಧಾನ್ಯಗಳನ್ನು ಅಪಹರಿಸುವವ ಮೂಷಕ ಹಾಗೂ ಯೌವನ ಪ್ರಾಪ್ತಿಯಾಗದ ಕನ್ಯೆಯೊಡನೆ ಸಂಸರ್ಗ ಮಾಡುವವ ಸರ್ಪವಾಗಿ ಜನ್ಮ ತಳೆಯುತ್ತಾನೆ.
ಗುರುಪತ್ನಿಗಾಮಿ ನಿಶ್ಚಿತವಾಗಿಯೂ ಓತಿಕೇತ ಜಲಪ್ರಪಾತವನ್ನು ತೋಡಿ ನಷ್ಟಗೊಳಿಸುವವನು ಮೀನು, ವಿಕ್ರಯ ಮಾಡಲು ಯೋಗ್ಯವಲ್ಲದ ವಸ್ತುವಿನ ಕ್ರಯ ಮಾಡುವವ ಬಕಪಕ್ಷಿ ಅಥವಾ ಹದ್ದು, ಅಯೋನಿಗ ವ್ಯಕ್ತಿ ತೋಳ ಹಾಗೂ ಖರೀದಿಸುವ ವಸ್ತುಗಳಲ್ಲಿ ಮೋಸ ಮಾಡುವವ ಗೂಗೆ, ಮೃತನ ಏಕಾದಶಾಹದಲ್ಲಿ ಭೋಜನ ಮಾಡುವವ ಹಾಗೂ ಪ್ರತಿಜ್ಞೆ ಮಾಡಿ ಬ್ರಾಹ್ಮಣರಿಗೆ ಧನ ಕೊಡದಿರುವವ ನರಿ, ರಾಣಿಯೊಡನೆ ಮೈಥುನ ಮಾಡುವ ಮನುಷ್ಯ ಕಾಡು ಹಂದಿ, ಚೌರ್ಯ ಮಾಡುವವ ಗ್ರಾಮದ ಹಂದಿ, ಫಲಗಳನ್ನು ಮಾರುವವ ಶ್ಯಾಮಲತ ಅಂದರೆ ನೀಲಿ ಗಿಡ, ವೃಷಲಿ ಋತುಮತಿಯಾಗಿಯೂ ವಿವಾಹವಾಗದೆ ತಂದೆಯ ಮನೆಯಲ್ಲಿ ಇರುವ ಕನ್ಯೆಯೊಡನೆ ಗಮನ ಮಾಡುವವ ವೃಷಭ, ಕಾಲುಗಳಿಂದ ಅಗ್ನಿಸ್ಪರ್ಶ ಮಾಡುವವ ಗಂಡು ಬೆಕ್ಕು, ಅನ್ಯರ ಮಾಂಸ ಭಕ್ಷಣ ಮಾಡುವವ ರೋಗಿ, ರಜಸ್ವಲ ಸ್ತ್ರೀಯೊಡನೆ ಗಮನ ಮಾಡುವವ ನಪುಂಸಕ, ಸುಗಂಧಿತ ಪದಾರ್ಥಗಳನ್ನು ಕದಿಯುವವ ದುರ್ಗಂಧಯುಕ್ತ ಪ್ರಾಣಿ, ಅನ್ಯರಿಂದ ಸ್ವಲ್ಪ ಅಥವಾ ಅಧಿಕವಾಗಿ ಯಾವುದೇ ಪ್ರಕಾರದಿಂದ ಏನನ್ನಾದರೂ ಕದಿಯುವ ಮನುಷ್ಯ, ಪಶು ಅಥವಾ ಪಕ್ಷಿಯಾಗಿ ಜನ್ಮ ತಳೆಯುತ್ತಾನೆ. ಇವಾದರೂ ಮೊದಲಿನ ಚಿಹ್ನೆಗಳಾಗಿವೆ. ಆದರೆ ಇವುಗಳಲ್ಲದೆ ಇನ್ನೂ ಅನೇಕ ಚಿಹ್ನೆಗಳಿದ್ದು ಅವು ಪ್ರಾಣಿಗಳ ಕ್ರಮಾನುಸಾರ ಅವರ ಶರೀರದಲ್ಲಿ ವ್ಯಾಪ್ತವಾಗಿರುತ್ತದೆ. ಇಂಥ ಪಾಪಿಗಳು ಕ್ರಮವಾಗಿ ಅನೇಕ ಪ್ರಕಾರದ ನರಕಗಳನ್ನು ಭೋಗಿಸಿ ಶೇಷ ಉಳಿದ ಕರ್ಮಫಲದ ಅನುಸಾರ ಹಿಂದೆ ಹೇಳಿದ ಜನ್ಮಗಳಲ್ಲಿ ಜನ್ಮ ತಳೆಯುತ್ತಾರೆ. ಅದರ ನಂತರ ಮೃತ್ಯುವಾದಾಗ ಎಲ್ಲಿಯವರೆಗೆ ಶುಭ ಹಾಗೂ ಅಶುಭ ಕರ್ಮಗಳು ಸಮಾಪ್ತಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಸಕಲ ಜನ್ಮಗಳಲ್ಲಿ ಪಾಪಿಗಳು ಜನ್ಮ ತಳೆಯುತ್ತಾರೆ. ಇದರಲ್ಲಿ ಸಂದೇಹವಿಲ್ಲ. ಒಂದು ವೇಳೆ ಸ್ತ್ರೀ ಹಾಗೂ ಪುರುಷನ ಸಂಯೋಗದಿಂದ ಗರ್ಭದಲ್ಲಿ ಶುಕ್ರ ಹಾಗೂ ಶೋಣಿತ ಹೋದಾಗ, ಶೋಣಿತ ಅಂದರೆ ರಕ್ತ, ಇದರಲ್ಲಿ ಪಂಚಭೂತಗಳಿಂದ ಶರೀರ ಜನ್ಮ ತಳೆಯುತ್ತದೆ. ತದನಂತರ ಅದರಲ್ಲಿ ಇಂದ್ರಿಯಗಳು ಮನಸ್ಸು, ಪ್ರಾಣ, ಜ್ಞಾನ, ಆಯಸ್ಸು, ಸುಖ, ಧೈರ್ಯ ಧಾರಣ, ಪ್ರೇರಣೆ, ದುಃಖ, ಮಿಥ್ಯಾ ಅಹಂಕಾರ, ಯತ್ನ, ಆಕೃತಿ, ವರ್ಣ, ರಾಗದ್ವೇಷ ಹಾಗೂ ಉತ್ಪತ್ತಿ ವಿನಾಶ ಇವೆಲ್ಲವೂ ಆ ಅನಾದಿ ಆತ್ಮನನ್ನು ಉಪಯುಕ್ತವೆಂದು ತಿಳಿದು ಪಂಚಭೌತಿಕ ಶರೀರದೊಡನೆ ಉತ್ಪನ್ನವಾಗುತ್ತದೆ. ಅದೇ ಸಮಯದಿಂದ ಆ ಪಂಚಭೌತಿಕ ಶರೀರ ಪೂರ್ವ ಕರ್ಮಗಳಿಂದ ಬಂಧಿತವಾಗಿ ಗರ್ಭದಲ್ಲಿ ವೃದ್ಧಿಯಾಗತೊಡಗುತ್ತದೆ. ಪರಮಾತ್ಮ ಹೇಳುತ್ತಾ ಮುಂದುವರಿಸುತ್ತಾರೆ, ಹೇ ಗರುಡ, ನಾನು ನಿನಗೆ ಮೊದಲು ಹೇಗೆ ಹೇಳಿರುವೆನೋ ಅದೇ ಪ್ರಕಾರ ಜೀವಿಯ ಲಕ್ಷಣಗಳಿರುತ್ತವೆ. 4 ಪ್ರಕಾರದ ಜೀವ ಸಮೂಹದಲ್ಲಿ ಇದೇ ಪ್ರಕಾರದ ಪರಿವರ್ತನೆಯ ಚಕ್ರ ತಿರುಗುತ್ತಿರುತ್ತದೆ. ಅದರಲ್ಲಿಯೇ ಶರೀರಧಾರಿಗಳ ಉದ್ಭವ ಹಾಗೂ ವಿನಾಶವಾಗುತ್ತಿರುತ್ತವೆ. ಹೇಗೆ ಹೇಳಿದೆಯೋ ಹಾಗೆಯೇ ತನ್ನ ಧರ್ಮದ ಪಾಲನೆ ಮಾಡುವುದರಿಂದ ಜೀವಿಗಳಿಗೆ ಊರ್ಧ್ವಗತಿ ಹಾಗೂ ಅಧರ್ಮದಲ್ಲಿ ತೊಡಗುವುದರಿಂದ ಅಧೋಗತಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಸಕಲ ವರ್ಣಗಳ ಸದ್ಗತಿ ತಮ್ಮ ಧರ್ಮದ ಅನುಸರಣೆ ಮಾಡುವುದರಿಂದ ಆಗುತ್ತದೆ. ದೇವ ಹಾಗೂ ಮಾನವ ಜನ್ಮಗಳಲ್ಲಿ ಯಾವ ದಾನ ಹಾಗೂ ಭೋಗಾದಿ ಕ್ರಿಯೆಗಳು ಕಂಡುಬರುತ್ತವೋ ಅವೆಲ್ಲ ಕರ್ಮಜನ್ಯ ಫಲಗಳಾಗಿವೆ. ಘೋರ ಕರ್ಮದಿಂದ ಹಾಗೂ ಕಾಮಕ್ರೋಧದ ಮೂಲಕ ಅರ್ಜಿತ ಯಾವ ಪಾಪಾಚರಣೆ ಇದೆಯೋ ಅದರಿಂದ ನರಕ ಪ್ರಾಪ್ತಿಯಾಗುತ್ತದೆ ಹಾಗೂ ಅಲ್ಲಿಂದ ಜೀವಿಯ ಉದ್ಧಾರವಾಗುತ್ತದೆ. ಸೊ ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಂವಾದಾಂತರ್ಗತ ಗರುಡ ಪುರಾಣದ 62ನೆಯ ಅಧ್ಯಾಯ ಪೂರ್ಣವಾಯಿತು. ಮೈ ಡಿಯರ್ ಫ್ರೆಂಡ್ಸ್, ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ. ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು. ಹಾಗೆಯೇ ಈ ಅಮೂಲ್ಯವಾದ ವಿಚಾರಗಳನ್ನು ತಮ್ಮ ಪ್ರಿಯಜನರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋಗಳನ್ನು ಅವರಿಗೆ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಹೊಸ ವಿಚಾರಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.